ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ನಾನಾರ್ಥಕಗಳು ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ವಿಧವಾದಂತಹ ಅರ್ಥಗಳು ಬರುವಂತಹ ಪದಗಳನ್ನು ನೋಡೋಣ. ನಾನಾರ್ಥಕಗಳು ಅಂದರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳು. ಓಕೆ, ಇದನ್ನ ನಾವು ನಾನಾರ್ಥಕಗಳು ಅಂತ ಹೇಳಿ ಕರಿತೀವಿ. ಓಕೆ, ಅಡಿ ಅಡಿ ಅಂತ ಹೇಳಿ ಹೇಳಿದ್ರೆ ಅಳತೆ, ಪಾದ, ಕೆಳಗೆ ಅಂತ ಹೇಳಿ ಅರ್ಥ ಬರುತ್ತೆ. ಅಳತೆ ಅಂದ್ರೂ ಅಡಿನೇ, ಪಾದ ಇಲ್ಲ ಕೆಳಗೆ ಇವೆಲ್ಲ ಕೂಡ ಅಡಿ ಅಂತ ಹೇಳಿ ಹೇಳ್ತೀವಿ. ಆಯ್ತಾ? ಅಂದ್ರೆ ನೋಡಿ, ಇಲ್ಲಿ ಈ ಅಡಿ ಅನ್ನುವಂತ ಒಂದು ಪದನ್ನ ಮೂರು ರೀತಿಯಾಗಿ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ, ಮೂರು ಕಡೆಯಲ್ಲಿ ಬೇರೆ ಬೇರೆ ವಿಧದಲ್ಲಿ. ಓಕೆನಾ? ಇದನ್ನೇ ನಾನಾರ್ಥಕಗಳು ಅಂತ ಹೇಳಿ ಹೇಳ್ತೇವೆ. ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡಿ, ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅರಸು ಅರಸು ಅಂದ್ರೆ ಯಾರು? ರಾಜ ಇಲ್ಲ ಹುಡುಕೋದು. ಓಕೆ, ಅರಸು ಅಂತ ಹೇಳಿ ಹೇಳಿದ್ರೆ ರಾಜ. ಓಕೆ, ಇನ್ನೊಂದು ಅರ್ಥ ಹುಡುಕೋದು ಅಂತ ಹೇಳಿ. ಓಕೆನಾ? ನೆಕ್ಸ್ಟ್ ಅಲೆ ಅಂದ್ರೆ ತೆರೆ, ತಿರುಗಾಡು, ಅಲೆದಾಡು ಅಂತ ಹೇಳಿ ಹೇಳ್ತಾರಲ್ಲ, ಅದು ತಿರುಗಾಡು ಅಂತ ಹೇಳಿ. ಆಯ್ತಾ? ಇನ್ನೊಂದು ಅಲೆ ಅಂದ್ರೆ ಸಮುದ್ರದ ಹತ್ರ ಬರುತ್ತಲ್ಲ ತೆರೆಗಳು, ಅದು. ಓಕೆನಾ? ನೆಕ್ಸ್ಟ್ ಆಳು ಆಳು ಅಂತ ಹೇಳಿ ಹೇಳಿದ್ರೆ ಯಾರು? ಒಂದರ್ಥದಲ್ಲಿ ರಾಜರು ಸಾಮ್ರಾಜ್ಯವನ್ನ ಆಳುತ್ತಿದ್ದರು, ಅಂದ್ರೆ ಅಲ್ಲೇನು ಆಡಳಿತವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಅರ್ಥ. ಇನ್ನೊಂದ್ರಲ್ಲಿ ಅವನು ನಮ್ಮನೆ ಆಳು ಅಂತ ಹೇಳಿ ಹೇಳ್ತಾರೆ ಅಲ್ವಾ, ಅಂದ್ರೆ ಅವನು ಸೇವಕ ಅಂತ ಹೇಳಿ ಅರ್ಥ. ಆಳು ಅಂತ ಹೇಳಿ ಹೇಳಿದ್ರೆ ಆಡಳಿತ ಮಾಡುವವನು ಅನ್ನುವಂತ ಒಂದು ಅರ್ಥ ಕೂಡ ಬರುತ್ತೆ, ಹಾಗೆ ಸೇವಕ ಎನ್ನುವಂತಹ ಅರ್ಥ ಕೂಡ ಬರುತ್ತೆ. ಬೇರೆ ಬೇರೆಯ ಅರ್ಥಗಳಿದಾವೆ. ಓಕೆನಾ? ನೆಕ್ಸ್ಟ್ ಉಡಿ ಅಂದ್ರೆ ಮಡಿಲು ಇಲ್ಲ ಪುಡಿ, ಉಡಿ ಉಡಿ ಮಾಡಾಕ್ತೀನಿ ಅಂತ ಹೇಳಿ ಹೇಳ್ತಾರಲ್ಲ, ಅದು. ಓಕೆನಾ? ನೆಕ್ಸ್ಟ್ ಊರು ಊರು ಅಂದ್ರೆ ಗ್ರಾಮ. ಓಕೆ, ಒಂದರ್ಥದಲ್ಲಿ ಗ್ರಾಮ, ಇನ್ನೊಂದು ಅರ್ಥದಲ್ಲಿ ದೃಢ, ಮತ್ತೊಂದು ಅರ್ಥದಲ್ಲಿ ತೊಡೆ. ಓಕೆ, ಎರಗು, ನಮಿಸು, ಮೇಲೆ ಬೀಳು. ಓಕೆ, ಹೊರಗು ಹೊರಗು ಅಂದ್ರೆ ಮಲಗು ಇಲ್ಲ ಸಾಯಿ. ಓಕೆನಾ? ನೆಕ್ಸ್ಟ್ ಕರ ಕರ ಅಂತ ಹೇಳಿ ಹೇಳಿದ್ರೆ ಕೈ. ಓಕೆ, ಇನ್ನೊಂದರ್ಥ ತೆರಿಗೆ. ಕರೆ ಕರೆ ಅಂದ್ರೆ ಬಟ್ಟೆ ಮೇಲೆ ಏನೋ ಕರೆಯಾಗೋಗಿದೆ ಅಂತ ಹೇಳಿ ಹೇಳ್ತೀವಲ್ಲ, ಕಲೆಯಾಗೋದು ಅಂತ ಹೇಳಿ. ಇನ್ನೊಂದು ಅವನನ್ನ ಕರಿ, ಅವನನ್ನ ಕರೆ ಅಂತ ಹೇಳಿ ಹೇಳ್ತೀವಿ, ಕೂಗು ಅಂತ ಹೇಳಿ. ಓಕೆನಾ? ನೆಕ್ಸ್ಟ್ ಕರ್ಣ ಕರ್ಣ ಅಂದ್ರೆ ಮಹಾಭಾರತದಲ್ಲಿ ಬರುವಂತ ಪಾತ್ರದಲ್ಲಿ ಸೂರ್ಯನ ಪುತ್ರ ಯಾರು? ಕರ್ಣ, ದುರ್ಯೋಧನನ ಸ್ನೇಹಿತ ಅಲ್ವಾ. ಇನ್ನೊಂದು ಕರ್ಣ ಅಂದ್ರೆ ಕಿವಿ. ಓಕೆ, ಮತ್ತೊಂದು ಅರ್ಥ ಹಡಗಿನ ಚುಕ್ಕಾಣಿ. ಓಕೆ, ನೆಕ್ಸ್ಟ್ ಕಲ್ಯಾಣ ಕಲ್ಯಾಣ ಅಂತ ಹೇಳಿ ಹೇಳಿದ್ರೆ ಕ್ಷೇಮ, ಮದುವೆ, ಮಂಗಳ. ಓಕೆ, ಕಾಡು ಕಾಡು ಅಂತ ಹೇಳಿ ಹೇಳಿದ್ರೆ ಪೀಡಿಸೋದು ಅಂತ ಹೇಳಿ ಒಂದರ್ಥ, ಮತ್ತೊಂದರ್ಥ ಅರಣ್ಯ, ವನ, ಫಾರೆಸ್ಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕಾರು ಕಾರು ಅಂದ್ರೆ ಮಳೆ ಇಲ್ಲ ಕತ್ತಲೆ ಇಲ್ಲ ಹೊರ ಹಾಕು ಅಂತ ಹೇಳಿ ಅರ್ಥ. ಓಕೆ, ನೆಕ್ಸ್ಟ್ ಕಾಲ ಕಾಲ ಅಂದ್ರೆ ಯಮ ಅಂತ ಹೇಳಿ ಒಂದರ್ಥ, ಮತ್ತೊಂದರ್ಥ ಸಮಯ. ಓಕೆ, ನೆಕ್ಸ್ಟ್ ಕಾಲು ಕಾಲು ಅಂತ ಹೇಳಿ ಹೇಳಿದ್ರೆ ಶರೀರದ ಭಾಗ ಇಲ್ಲ ನಾಲ್ಕನೇ ಒಂದು ಪಾಲು. ಓಕೆ, ನೆಕ್ಸ್ಟ್ ಕುಡಿ ಅಂದ್ರೆ ಚಿಗುರು, ಇನ್ನೊಂದರ್ಥ ಸೇವಿಸು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕೂಡಿ ಅಂದ್ರೆ ಕುಳಿತುಕೊಳ್ಳಿ. ಓಕೆ, ಕುಳಿತುಕೊಳ್ಳಿ ಇಲ್ಲ ಸೇರಿಸು. ಓಕೆನಾ? ಕೊಬ್ಬು ಕೊಬ್ಬು ಅಂದ್ರೆ ಅಹಂಕಾರ ಇಲ್ಲ ನೆಣ ಅಂತ ಹೇಳಿ. ಗತಿ ಗತಿ ಅಂತ ಹೇಳಿ ಹೇಳಿದ್ರೆ ಚಲನೆ, ಸ್ಥಿತಿ ಇಲ್ಲ ಮೋಕ್ಷ. ಗುಡಿ ಗುಡಿ ಅಂತ ಹೇಳಿ ಹೇಳಿದ್ರೆ ಮನೆ,
ದೇವಾಲಯ, ಬಾವುಟ. ಗುರು, ಉಪಾಧ್ಯಾಯ, ಹಿರಿಯ, ದೊಡ್ಡ. ಗಂಡ, ಪತಿ, ಪೌರುಷ, ಅಪಾಯ. ಗುಂಡಿ, ಹಳ್ಳ, ಬೋಳಿ. ಚೀಟಿ, ಕಾಗದದ ಚೂರು. ಅಂತ್ರ ಅಂದ್ರೆ ಚೀಟಿ ಕಟ್ಟಿಸಿದೀವಿ ಅಂತ ಹೇಳಿ ಹೇಳ್ತಾರಲ್ಲ, ಅಂತ್ರ ಕಟ್ಟಿಸಿದೀವಿ ಅಂತ ಹೇಳಿ ಅದು. ಓಕೆನಾ. ನೆಕ್ಸ್ಟ್ ಜವ, ವೇಗ, ಯಮ. ತಾಳಿ, ಮಾಂಗಲ್ಯ, ತಡೆದುಕೊಳ್ಳಿ, ಸಹಿಸು. ತಿರಿ, ತಿರುಗು, ಭಿಕ್ಷೆ. ತುಂಬಿ, ಪೂರ್ಣಗೊಳಿಸು, ದುಂಬಿ. ತೊಡೆ, ನಿವಾರಿಸು, ಕಾಲಿನ ಒಂದು ಭಾಗ. ದಳ, ಸೈನ್ಯ, ಎಸಳು ಅಂದ್ರೆ ಹೂವಿನ ಒಂದು ದಳ ಅಂತೀವಲ್ಲ ಅದು. ಓಕೆ. ದೊರೆ, ರಾಜ. ಸಿಕ್ಕು ಅಂದ್ರೆ ಸಿಕ್ಕೋದು ಅಂತ ಹೇಳಿ, ನನ್ಗಲ್ಲಿ ಒಂದು ನಾಣ್ಯ ದೊರೀತು ಅಂತ ಹೇಳಿ ಹೇಳ್ತೀವಲ್ಲ ಅದು. ಸಿಕ್ಕಿದೆ, ಸಿಕ್ಕೋದು ಅಂತ ಹೇಳಿ, ಸಿಕ್ಕು ಅಂತ ಹೇಳಿ. ಓಕೆ. ನೆಕ್ಸ್ಟ್ ನಗ, ಆಭರಣ ಇಲ್ಲ ನಾಣ್ಯ. ನಡು, ಮಧ್ಯ, ಸೊಂಟ. ನರ, ರಕ್ತನಾಳ, ಅರ್ಜುನ, ಮನುಷ್ಯ. ನೆರೆ, ಸೇರು, ಮುಪ್ಪು, ಪ್ರವಾಹ, ಪಕ್ಕ. ನೋಡು, ವಿಚಾರಿಸು, ಅವಲೋಕಿಸು. ಪಡೆ, ಹೊಂದು, ಸೈನ್ಯ, ಗುಂಪು. ಪತಿ, ಒಡೆಯ, ಗಂಡ, ಯಜಮಾನ. ಪಕ್ಷ, 15 ದಿನದ ಅವಧಿ. ರಾಜಕೀಯ ಗುಂಪು. ಓಕೆ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಅಂತ ಹೇಳಿದ್ರೆ, ನಾವು ಯಾವ ಅರ್ಥವನ್ನು ತೆಗೆದುಕೊಳ್ಬೇಕು ಅಂದ್ರೆ, ಆ ವಾಕ್ಯದಲ್ಲಿ ನಾವು ಉಪಯೋಗಿಸಿರುವಂತಹ ಅರ್ಥವನ್ನ ನೋಡಿದ್ರೆ ನಾವಲ್ಲಿ ಯಾವ ಅರ್ಥವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಗೆ ತಿಳಿಯುತ್ತೆ. ಓಕೆ. ಫಾರ್ ಎಕ್ಸಾಂಪಲ್, ಪಕ್ಷ ಅಂತ ಹೇಳಿದೆ. ಈ ಪಕ್ಷ ಅನ್ನೋದು ಈಗ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಅಂತ ಹೇಳಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗೋಗುತ್ತೆ ಏನು, ಇಲ್ಲಿ ನಮ್ಗೆ ರಾಜಕೀಯದ ಒಂದು ಗುಂಪನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಹೌದಲ್ವಾ. ಇಲ್ಲ, ಒಂದು ಪಕ್ಷ ಕಾಲ ನೀವು ಈ ಪೂಜೆಯನ್ನ ಮಾಡಬೇಕು, ಒಂದು ಪಕ್ಷ ಕಾಲ ನೀವು ಈ ನಿಯಮವನ್ನ ಪಾಟಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ 15 ದಿನದ ಒಂದು ಟೈಮಿಂಗ್ ಅನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಆಗುತ್ತೆ. ಓಕೆನಾ. ಈ ರೀತಿಯಾಗಿ ನಾವು ಆ ವಾಕ್ಯವನ್ನ ಪೂರ್ತಿಯಾಗಿ ಓದಿದಾಗ ನಮ್ಗೆ ಯಾವ ಅರ್ಥವನ್ನ ತೆಗೆದುಕೊಳ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಓಕೆನಾ. ಪಾತ್ರ ಅಂದ್ರೆ ನಟನೆ, ನದಿ ಹರಿಯುವ ಜಾಗ. ಪಾಶ, ಹಗ್ಗ, ವಿಷ. ಪಾಷಾಣ, ಕಲ್ಲು, ವಿಷ. ಪುಂಡರೀಕ, ತಾವರೆ, ಕೃಷ್ಣ. ಹುಲಿ, ಬಗೆ, ಯೋಚಿಸು, ವಿಧ. ಹಿರಿ ಅಂದ್ರೆ ಇಲ್ಲಿ ಯೋಚಿಸೋದನ್ನ ಬಗೆ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದ್ರಲ್ಲಿ ಎಷ್ಟು ವಿಧಗಳಿದಾವೆ, ಎಷ್ಟು ಬಗೆಗಳಿದಾವೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ. ಇನ್ನೊಂದ್ರಲ್ಲಿ ಇರಿ. ಇರಿ ಅಂದ್ರೆ ಏನು, ಅವನನ್ನ ಬಗದ್ಬಿಟ್ಟ ಅಂತ ಹೇಳಿ ಹೇಳ್ತೀವಲ್ಲ ಅದು. ಓಕೆ. ನೆಕ್ಸ್ಟ್ ಬರೆ. ಇದು ಬಗೆ, ಇದು ಬರೆ. ಬರೆ ಅಂದ್ರೆ ಏನು, ಕನ್ನಡ ನೋಟ್ಸ್ ಅನ್ನ ಬರ್ಕೊಳ್ಳಿ ಅಂತ ಹೇಳಿ ಹೇಳ್ತೀವಲ್ಲ ಅದು ಬರೆ. ಬರೆ ಅಂದ್ರೆ ಏನು, ಒಂದು ಅರ್ಥದಲ್ಲಿ ಲಿಖಿಸು, ಚಿತ್ರಿಸು. ಇಲ್ಲ ಅಂತ ಹೇಳಿದ್ರೆ ಬರೆ ಆಗ್ತೀನಿ ನೀನು, ಹೇಳಿದ ಮಾತು ಕೇಳಲಿಲ್ಲ ಅಂತ ಹೇಳಿ ಹೇಳ್ತಾರಲ್ಲ ಆ ರೀತಿ. ಕಾದ ಕುಳದಿಂದ ಮೈ ಮೇಲೆ ಹಾಕುವಂತ ಬರೆ. ಓಕೆ. ಯಾವುದನ್ನಾದ್ರೂ ಕಾಗಿರುವಂತಹ ಒಂದು ಕಾದಂತಹ ಒಂದು ವಸ್ತುವನ್ನ ಮೈ ಮೇಲೆ ಹಾಕೋದನ್ನ ಬರೆ ಅಂತ ಹೇಳಿ ಹೇಳ್ತಾರೆ. ಓಕೆ. ಅರ್ಥ ಆಯ್ತಾ. ನೆಕ್ಸ್ಟ್ ಬಟ್ಟೆ. ಬಟ್ಟೆ ಅಂದ್ರೆ ವಸ್ತ್ರ, ದಾರಿ. ಬೇಡ ಅಂದ್ರೆ ನಿರಾಕರಿಸು,
ಇಲ್ಲ ವ್ಯಾದ. ಮತ, ಜಾತಿ, ಅಭಿಪ್ರಾಯ, ಬೆಂಬಲ. ಮಾಗಿ, ಕಾಲ, ಪಕ್ವವಾಗು. ಮುತ್ತು, ಚುಂಬನ, ಆವರಿಸು, ರತ್ನ. ಓಕೆ, ಮುತ್ತು ಅಂದರೆ ಒಂದು ಅರ್ಥದಲ್ಲಿ ಮುತ್ತು ಕೊಡೋದು, ಇನ್ನೊಂದು ಆವರಿಸೋದು. ಆ ಸೈನಿಕರೆಲ್ಲ ನಮ್ಮ ರಾಜ್ಯವನ್ನ ಮುತ್ತುವರೆದಿದ್ದಾರೆ ಅಂತ ಹೇಳಿ ಹೇಳ್ತಾರಲ್ವಾ, ಅಂದ್ರೆ ಏನು, ಆವರಿಸಿಬಿಟ್ಟಿದ್ದಾರೆ ಅಂತ ಹೇಳಿ. ಇನ್ನೊಂದು ಮುತ್ತು, ಮುತ್ತು ರತ್ನ ಅಂತ ಹೇಳಿ ಹೇಳ್ತೀವಲ್ಲ ಅದು. ಓಕೆನಾ. ನೆಕ್ಸ್ಟ್ ಮೃಗ. ಮೃಗ ಅಂದ್ರೆ ಪ್ರಾಣಿ ಇಲ್ಲ ಜಿಂಕೆ. ಮೋರಿ, ವಾಲಗ, ಚರಂಡಿ. ಮಂಡಲ, ರಂಗೋಲಿ, ವೃತ್ತ, ನಿರ್ದಿಷ್ಟ ಪ್ರದೇಶ. ವಜ್ರ, ಕಠಿಣ, ಹರಳು. ವರ್ಗ, ತರಗತಿ, ಅಂತಸ್ತು, ಬದಲಾವಣೆ. ವಿಧಾನ, ರೀತಿ, ಬಗೆ, ಶೈಲಿ. ಶಿಖಿ, ಬೆಂಕಿ, ತುದಿ. ಶಿವ, ಒಡೆಯ, ಶಂಕರ. ಶೇಷ, ಉಳಿಕೆ, ಹಾವು. ಸತ್ತೆ, ಕಸ, ಸಾಯು. ಸುಕ್ಕು, ನೆರಿಗೆ, ಮುದುಡು. ಸುತ್ತು, ವೃತ್ತ, ತಿರುಗು, ಅಲೆದಾಡು. ಸುಳಿ, ಸುತ್ತಾಡು, ಚಕ್ರ. ಸೋಮ, ಪಾನೀಯ, ಚಂದ್ರ, ದಿನದ ಹೆಸರು. ಸೇರು, ಒಂದಾಗು, ಅಳತೆಯ ಮಾಪನ. 10, ಏರು, ದಶ. ಹರಿ, ಕೃಷ್ಣ, ಪ್ರವಹಿಸು. ಹೊತ್ತು, ಸಮಯ, ಕೋರುವುದು. ಹೊರೆ, ಸಲಹು, ಭಾರ. ಹಿಂಡು, ಮುದ್ದೆ ಮಾಡು, ಗುಂಪು. ಓಕೆ, ಇವೆಲ್ಲ ಕೂಡ ನಾನಾರ್ಥಗಳು. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಮಾನಾರ್ಥಕ ಪದಗಳನ್ನು ನೋಡೋಣ.